ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ KJ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿದೌಟ್ ಕುಚ್ಚು ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡು ಈ ರೀತಿ ಒಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಅದಾದಮೇಲೆ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಈ ರೀತಿಯಾದಂಥ ಮೀಡಿಯಮ್ ಸೈಜ್ ರೌಂಡ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೇನೆ. ಮತ್ತು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಕುಚ್ಚು ಬದಲಿಗೆ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 4 ಚೈನ್ ಹಾಕ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 6 ಚೈನ್ ಹಾಕ್ಕೊಳ್ಬೇಕು. 6 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಏನು ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಆರ್ಚ್ ರೀತಿ ಬರಬೇಕು ನಮಗೆ. ಅದಕ್ಕೋಸ್ಕರ 4 ಚೈನ್ ಗ್ಯಾಪ್ ನೋಡಿಕೊಂಡು 6 ಚೈನ್ನ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 4 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಬಟ್ಟೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬರಬೇಕು ಆರ್ಚ್ ರೀತಿ. ಇದು ಒಂದೇ ಸ್ಟೆಪ್ಪಲ್ಲಿ ಮಾಡ್ತಿರೋಂಥ ಡಿಸೈನು. ಹಾಗಾಗಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇನೆ ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಲಾಕ್ ಮೇಲೇನೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಆ 4 ಚೈನಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಲಾಕ್ ಮೇಲೆ ಒಂದು ಸಲ ಲಾಕ್, ಅದಾದ ನಂತರ 4 ಚೈನ್ ಗ್ಯಾಪಲ್ಲಿ 2 ಸಲ ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಎಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ. 3 ದಾರನ ಸೇರಿ ಒಂದು ಮಾಡಬೇಕು. ಇದನ್ನ ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಎಳ್ಕೊಂಡು 3 ದಾರ ಸೇರಿ ಒಂದು ಮಾಡಬೇಕು. ಸರಿ, ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶಾನು ಕೂಡ ಮಾಡ್ಕೊಳ್ಬೋದು. ಇದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿ ನಾವು 12 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 12 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ನೀಡಲ್ನ ಹಾಕಿ ದಾರ ಎಳ್ಕೊಂಡು 2 ದಾರ ಸೇರಿ ಒಂದು ಮಾಡಬೇಕಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ. 4 ಚೈನಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಕಾಣಿಸುತ್ತಲ್ಲ ಅದ್ರ ಮೇಲೆ ನೀಡಲ್ನ ಹಾಕಿ ದಾರ ಎಳ್ಕೊಂಡು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಅಂದರೆ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರ ಸೇರಿ ಒಂದು ಮಾಡಬೇಕು. ಅದಾದ ನಂತರ 2 ದಾರ ಸೇರಿ ಒಂದು ಮಾಡಬೇಕು. 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶಾ ಮಧ್ಯೆ ಗ್ಯಾಪ್ ಇರುತ್ತಲ್ಲ, 2 ಡಬಲ್ ಕ್ರೋಶಾ ಆದಮೇಲೆ ಅಲ್ಲಿಗೆ ನೀಡನ್ನ ಹಾಕಿ ದಾರಾನ ಎಳ್ಕೊಳ್ಬೇಕು. ಎಳ್ಕೊಂಡು 2 ದಾರ ಸೇರಿ ಒಂದು ಮಾಡಬೇಕಂದ್ರೆ ಪಿಕಾಟ್ ಡಿಸೈನಲ್ಲಿ ಮಾಡ್ತಾ ಇದ್ದೀವಿ. ಯೂಶುವಲ್ ಆಗಿ ಪಿಕಾಟ್ ಡಿಸೈನ್ ಒಂದು ಕಂಬಕ್ಕೆ ಮಾಡ್ತೀವಿ. ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ 2 ಕಂಬಕ್ಕೆ ಸೇರಿ ಪಿಕಾಟ್ನ ಟ್ರೈ ಮಾಡ್ತಾ ಇರೋದು. ನೆಕ್ಸ್ಟ್ ಹೋಲಿಗೆ ಮತ್ತೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಅದರ ನೆಕ್ಸ್ಟ್ ಹೋಲಿಗೆ ಇನ್ನೊಂದು ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ ಆದಮೇಲೆ 3 ಚೈನ್ನ ಮಾಡ್ಕೊಳ್ಬೇಕು. 2 ಡಬಲ್ ಕ್ರೋಶಾ ಸೇರಿ ಒಂದು ಪಿಕಾಟ್ನ ಮಾಡ್ಕೊಳ್ಬೇಕು. ಈ ರೀತಿ
ಮತ್ತೆ ನೆಕ್ಸ್ಟ್ ಹೋಲಿಗೆ ಡಬಲ್ ಕ್ರೋಶೆ, ಅದಾದ ನಂತರ ಅದ್ರ ನೆಕ್ಸ್ಟ್ ಹೋಲ್ಗೆ ಇನ್ನೊಂದು ಡಬಲ್ ಕ್ರೋಶೆ. ಸೊ ಪ್ರತಿಯೊಂದು ಹೋಲ್ಗೂ ಕೂಡ ನಾವಿಲ್ಲಿ ಡಬಲ್ ಕ್ರೋಶೆ ಮಾಡಲೇಬೇಕು. 12 ಹಾಫ್ ಡಬಲ್ ಕ್ರೋಶೆ ಮಾಡಿರೋದ್ರಿಂದ 6 ಪಿಕಾಟ್ಸ್ ಬರುತ್ತೆ. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮೇಲೆ ಕೂಡ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಈ ರೀತಿ 3 ಪಿಕಾಟ್ಸ್ನ ಮಾಡ್ಕೊಳ್ಬೇಕು. 3 ಪಿಕಾಟ್ಸ್ ಆದಮೇಲೆ ದಾರಾನ ಒಂಚೂರು ಮೇಲೆ ಕೇಳ್ಕೊಂಡು ನಾನಿಲ್ಲಿ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್ಲು, ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವಿದೌಟ್ ಬೀಡ್ ಕೂಡ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ನಿಮ್ಗೆ ಬೇಕಿದ್ದಲ್ಲಿ ಬಿಗ್ ಬೀಡ್ ಕೂಡ ನಾನಲ್ಲಿ ಕುಚ್ಚು ಇರೋ ಜಾಗದಲ್ಲಿ ಹಾಕ್ಕೊಂಡಿದ್ದೀನಲ್ಲ ಆ ಸೈಜ್ ಬೀಡ್ ಕೂಡ ಬೇಕಿದ್ರೆ ಹಾಕ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಹೋಲಿಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಇಲ್ಲಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಲಾಕ್ ಮಾಡಿದ್ರೆ ಗ್ಯಾಪ್ ಬಂದುಬಿಡುತ್ತೆ. ಇದೇ ರೀತಿ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡ್ ಆದಮೇಲೆ 3 ಪಿಕಾಟ್ಸು ಬರುತ್ತೆ. 2 ಕಂಬ ಸೇರಿ ಒಂದು ಪಿಕಾಟ್ನ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲ್ ಆಗಿ 6 ಪಿಕಾಟ್ಸ್ ಬರುತ್ತೆ. ಲಾಸ್ಟ್ ಪಿಕಾಟ್ ಆದಮೇಲೆ ಅಲ್ಲಿ ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಿ, ಅದ್ರ ಮೇಲಿಂದನೇ ಲಾಕ್ ಮಾಡ್ಕೊಳ್ಳೋದು, ಎಂಡಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನಿಮಗೆ ಕುಚ್ಚು ಬೇಕು ಅಂತ ಇದ್ದಲ್ಲಿ ನೀವಿಲ್ಲಿ ಇವಾಗ ನೆಕ್ಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀರಲ್ಲ ಆ ಲಾಕ್ ಆದಮೇಲೆ 5 ಚೈನ್ನ ಮಾಡ್ಕೊಂಡು ಹೋಗ್ಬೋದು. 5 ಅಥವಾ 4 ಚೈನ್ ಮಾಡಿಕೊಂಡು ಕುಚ್ಚು ಕಟ್ಲಿಕ್ಕೆ ಜಾಗ ಬಿಟ್ಟು ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋಗ್ಬೋದು. ನಾನಿಲ್ಲಿ ಕುಚ್ಚು ಬದಲಿಗೆ ಒಂದೊಂದು ಬೀಡ್ನ ಯೂಸ್ ಮಾಡಿದ್ದೀನಿ. ಈಗ ಮತ್ತೆ ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರನ ಒಂಚೂರು ಮೇಲೆ ಕೆಳ್ಕೊಂಡು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮೀಡಿಯಂ ಸೈಜ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದ್ಸಲ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋದು. ಈಗ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 6 ಚೈನ್ ಮಾಡಿಕೊಂಡು ಈ 4 ಚೈನ್ ಗ್ಯಾಪ್ ಏನಿರುತ್ತೆ ಅದನ್ನ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಚೂರು ಹಿಂದಕ್ಕೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 4 ಚೈನ್ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಇಟ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇನೆ ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 2 ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ದಾರಾನ ಸುತ್ತಕೊಂಡು ಆ 6 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರಾನ ತಂದು 3 ದಾರ ಸೇರಿ ಒಂದು ಮಾಡಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಈ ರೀತಿ 12 ಹಾಫ್ ಡಬಲ್ ಕ್ರೋಶೆನ ಈ ಗ್ಯಾಪಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈ 6 ಚೈನಲ್ಲಿ. ಈಗ 12 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಒಂದು ಸಲ ಆಯಿತು, ಇನ್ನೊಂದು ಸಲ 2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ಒಂದ್ಸಲ ಲಾಕ್ ಮಾಡಿ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಸೂಜಿ ಮೇಲೆ ದಾರಾನ ಸುತ್ತಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಹೋಲ್ ಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ 2 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೊಳ್ಬೇಕು. 2 ಕಂಬಕ್ಕೆ ಸೇರಿ ನೀಡನ್ನು ಹಾಕಿ ದಾರಾನ ಎಳ್ಕೊಂಡು ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮಾಡೋದು. ಈ ರೀತಿ
6 ಪಿಕಾಟ್ಸ್ ಆದಮೇಲೆ ನೋಡಿ ಈ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. 3 ಪಿಕಾಟು 1 ಬೀಡು, ಅದಾದ ನಂತರ 3 ಪಿಕಾಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ ಡಿಸೈನು, ತುಂಬ ಈಸಿ ಇದೆ, ತುಂಬ ಬೇಗನೂ ಕೂಡ ಆಗೋಗ್ಬಿಡುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ತಿರೋದ್ರಿಂದ. ನೀವು ಈ ಡಿಸೈನ್ ಬೇಕಾದ್ರೆ ವಿತ್ ಕುಚ್ಚು ಕೂಡ ಮಾಡ್ಕೊಳ್ಬೋದು. ನಾನು ಆವಾಗಲೇ ಹೇಳ್ಕೊಟ್ಟಾಗ ಮಾಡಿದ್ರೆ ಆಯಿತು. ತುಂಬ ನೀಟಾಗಿ ಬರುತ್ತೆ ಡಿಸೈನು. ನಿಮಗೆಲ್ಲೂ ಕೂಡ ಚೂರು ಫೋಲ್ಡ್ ಆಗಲ್ಲ, ಬೆಂಡ್ ಆಗೋದಿಲ್ಲ, ಈ ಆಚೆ ಸ್ಟಿಫ್ ಆಗಿರುತ್ತೆ. ನೋಡಿ ಲಾಸ್ಟಲ್ಲಿ 2 ಸಲ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ನ ಮಾಡ್ಕೊಂಡು ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು, ತುಂಬ ನೀಟಾಗಿ ಬರುತ್ತೆ. ಫಿನಿಶಿಂಗು ಒಂಚೂರು ಸ್ಟಿಫ್ ಆಗಿರುತ್ತೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇದು ಕೂಡ ಆರ್ಚು ಬರೀ ವರ್ಕ್ ಬೇಕು ಅಂತ ಕೇಳೋ ಕಸ್ಟಮರ್ಗೆ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಬೇಕಿದ್ದಲ್ಲಿ ಇದಕ್ಕೆ ಕುಚ್ಚು ಕಟ್ಟೋದರೆ 137 ದಾರನ ಕುಚ್ಚು ಕಟ್ಕೊಳ್ಬೋದು. ನಾವು ಬೀಡ್ ಹಾಕ್ಕೊಂಡಿದ್ದೀವಲ್ಲ ಆ ಪ್ಲೇಸಿಗೆ 4 ಚೈನ್ ಮಾಡಿ ಕುಚ್ಚು ಕಟ್ಕೊಳ್ಬೋದು. ಈ ಡಿಸೈನು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.